This conference will now be recorded. ಎಲ್ಲರಿಗೂ ನಮಸ್ಕಾರ. ಅನಾಲಿಟಿಕ್ ಸೊಲ್ಯೂಷನ್ಸ್ ಚಾನಲ್ಗೆ ಸ್ವಾಗತ. ಐಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್ ಇನ್ಸ್ಟಿಟ್ಯೂಟ್ ವಿಶ್ವದ ಏಕೈಕ ಕನ್ನಡದ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ಸ್ ಇನ್ಸ್ಟಿಟ್ಯೂಟ್ ಆಗಿರುತ್ತದೆ. ಇವತ್ತಿನ ಈ ಎಕ್ಸೆಲ್ ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋದಲ್ಲಿ ನಾನು ನಿಮಗೆ ಯುನೀಕ್ ಫಾರ್ಮುಲಾ ಹೇಗೆ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮತ್ತೆ ಇದರ ಉಪಯೋಗಗಳೇನು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಮ್ಮ ಎಲ್ಲಾ ಕೋರ್ಸ್ಗಳ ಆಫ್ಲೈನ್ ವಿಡಿಯೋಸ್ ಮತ್ತು ಪ್ಯಾಕೇಜಸ್ಗಳ ಆಫ್ಲೈನ್ ವಿಡಿಯೋಸ್ ಬೇಕು ಅಂತಂದ್ರೆ ನಮ್ಮ ಈ ನಂಬರ್ಗಳು ಕೆಳಗಡೆ ಏನು ನಾವು ಮೆನ್ಷನ್ ಮಾಡಿದೀವಿ ಈ ನಂಬರ್ಗೆ ಅಥವಾ ಇಮೇಲ್ ಐಡಿಗೆ ನೀವೊಂದು ಮೆಸೇಜ್ ಮಾಡಿದ್ರೆ ನಾನು ನಿಮ್ಗೆ ಒಂದು ಲಿಂಕ್ ಕಳಿಸ್ತೀವಿ. ಆ ಲಿಂಕ್ ಇಂದ ನೀವು ಆಫ್ಲೈನ್ ವಿಡಿಯೋಸ್ ನ ಡೌನ್ಲೋಡ್ ಮಾಡಿಕೊಂಡು ಇಂಟರ್ನೆಟ್ ಇಲ್ದೇನೆ ನೀವು ಈ ಎಲ್ಲಾ ಕೋರ್ಸ್ಗಳು ಮತ್ತು ಪ್ಯಾಕೇಜ್ಗಳನ್ನ ಕಲ್ತ್ಕೋಬಹುದು. ಬನ್ನಿ ಈಗ ಈ ಯುನೀಕ್ ಫಾರ್ಮುಲಾ ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯುನೀಕ್ ಫಾರ್ಮುಲಾನ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಒಂದು ಅರೇಯಲ್ಲಿ ಯುನೀಕ್ ವ್ಯಾಲ್ಯೂಸ್ ಅಂದ್ರೆ ಡೂಪ್ಲಿಕೇಟ್ಸ್ ಇಲ್ದೇನೆ ನಾವು ವ್ಯಾಲ್ಯೂಸ್ ಅನ್ನ ತಗೋಬಹುದು. ಇದು 2019 ಅಥವಾ MS Office 365 ಇರುವಂತ ಹೊಸ ಫಾರ್ಮುಲಾ. ಮೊದಲೆಲ್ಲ ನಾವು ತುಂಬಾ ಬೇರೆ ಕಾಂಪ್ಲೆಕ್ಸ್ ಫಾರ್ಮುಲಾಸ್ ಯೂಸ್ ಮಾಡ್ತಾ ಇದ್ವಿ, ಅಥವಾ ಇಲ್ಲಿ ಡೇಟಾ ಮತ್ತೆ ರಿಮೂವ್ ಡೂಪ್ಲಿಕೇಟ್ಸ್ ಯೂಸ್ ಮಾಡಿ ಯುನೀಕ್ ವ್ಯಾಲ್ಯೂಸ್ ನ ತಗೋತಾ ಇದ್ವಿ. ಇವಾಗ ಇದನ್ನ ಫಾರ್ಮುಲಾ ಮೂಲಕ ಕೂಡ ನಾವು ವ್ಯಾಲ್ಯೂಸ್ ನ ತಗೋಬಹುದು. ಹೇಗ್ ಮಾಡೋದು ನೋಡಿ. ಇಲ್ಲಿ ಈಕ್ವಲ್ಸ್ ಯುನೀಕ್ ಅಂತ ಕೊಡ್ತೀನಿ. ಯುನೀಕ್ ಅಂತ ಕೊಟ್ಟಾಗ ನನಗೆ ಪ್ಯಾರಾಮೀಟರ್ಸ್ ಬರುತ್ತೆ, ಅರೇ ಬೈ ಕಾಲಮ್ ಮತ್ತೆ ಎಕ್ಸಾಕ್ಟ್ಲಿ ಒನ್ಸ್ ಅಂತ. ಈ ಅರೇ ಬಂದು ನಾನು ಈ ಅರೇ ಸೆಲೆಕ್ಟ್ ಮಾಡ್ಕೋತೀನಿ. ನನಗೆ ಈ ಎರಡೂ ವ್ಯಾಲ್ಯೂ ಸೆಲೆಕ್ಟ್ ಮಾಡಿಲ್ಲ, ಈ ಎರಡೂ ಪ್ಯಾರಾಮೀಟರ್ ಸೆಲೆಕ್ಟ್ ಮಾಡಿಲ್ಲ ಅಂತಂದ್ರೆ ಬೈ ಡಿಫಾಲ್ಟ್ ನನಗೆ ಈ ರೋಸ್ ಅಂತ ಬರುತ್ತೆ. ನೋಡಿ ಈಗ ನಾನು ಎಂಟರ್ ಅಂತ ಕೊಡ್ತೀನಿ, ಇಲ್ಲಿ ನನಗೆ ರಿಸಲ್ಟ್ ಬರುತ್ತೆ. ಇಲ್ಲಿರೋ ಯುನೀಕ್ ವ್ಯಾಲ್ಯೂಸ್ ಎಲ್ಲ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಇದನ್ನ ಮತ್ತೆ ಮಾಡೋಣ. ಈಕ್ವಲ್ಸ್ ಯುನೀಕ್ ಅಂತ ಕೊಡ್ತೀನಿ. ನೋಡಿ ಇಲ್ಲಿ ಅರೇ ಇರುತ್ತೆ, ನಾ ಅರೇ ಸೆಲೆಕ್ಟ್ ಮಾಡ್ಕೋತೀನಿ. ಕಾಮ ಒಂದು ಕಾಮ ಕೊಟ್ಟಾಗ ಇಲ್ಲಿ ನನಗೆ ಪ್ಯಾರಾಮೀಟರ್ಸ್ ಬರುತ್ತೆ. ನಾನು ಮೊದಲೇ ಮಾಡಿರೋ ಎಕ್ಸಾಂಪಲ್ ಅಲ್ಲಿ ನಾನು ಇಲ್ಲಿ ಏನು ಪ್ಯಾರಾಮೀಟರ್ ಸ್ಪೆಸಿಫೈ ಮಾಡಲಿಲ್ಲ, ನಾನು ಎಂಟರ್ ಅಂತ ಕೊಟ್ಟೆ. ಡಿಫಾಲ್ಟ್ ಆಗಿ ನನಗೆ ರಿಟರ್ನ್ ಯುನೀಕ್ ರೋಸ್ ಅಂತ ಬರುತ್ತೆ. ಇಲ್ಲೇನಿದೆಯಲ್ಲ ಇದು ರಿಟರ್ನ್ ಯುನೀಕ್ ರೋಸ್ ಅಂತ, ಇದು ಡಿಫಾಲ್ಟ್ ಆಗಿ ಬಂದ್ಬಿಡುತ್ತೆ ನನಗೆ, ಅಲ್ಲೇನು ಸ್ಪೆಸಿಫೈ ಮಾಡಿಲ್ಲ ಅಂದ್ರೆ. ನಾನು ಇವಾಗ ಇಲ್ಲೇನ್ ಮಾಡ್ತೀನಿ, ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ ಯುನೀಕ್ ರೋಸ್ ಅಂತ. ಈ ಯುನೀಕ್ ರೋಸ್ ಸೆಲೆಕ್ಟ್ ಮಾಡೋದಕ್ಕೆ ನಾನು 0 ಕೊಡ್ಬೋದು, ಕಾಮ ಈ ರೀತಿ ಕೊಡ್ಬೋದು, ಇಲ್ಲ ಅಂದ್ರೆ ಏನೂ ಕೊಡ್ತೇನೆ ಅದನ್ನ ಹಂಗೆ ಪಾಸ್ ಮಾಡ್ಬಿಡ್ಬೋದು. ಮತ್ತೆ ಇಲ್ಲಿ ನನಗೆ ನೆಕ್ಸ್ಟ್ ಬಂದು ರಿಟರ್ನ್ ಐಟಮ್ಸ್ ದಟ್ ಅಪಿಯರ್ ಎಕ್ಸಾಕ್ಟ್ಲಿ ಒನ್ಸ್, ರಿಟರ್ನ್ ಎವ್ರಿ ಡಿಸ್ಟಿಂಕ್ಟ್ ಐಟಮ್ ಅಂತ ಇರುತ್ತೆ. ಈ ಎರಡು ಆಪ್ಷನ್ ಏನಂದ್ರೆ ರಿಟರ್ನ್ ಐಟಮ್ಸ್ ದಟ್ ಅಪಿಯರ್ ಎಕ್ಸಾಕ್ಟ್ಲಿ ಒನ್ಸ್ ಅಂತಂದ್ರೆ ಇಲ್ಲಿ ಅಕಸ್ಮಾತ್ ಡೂಪ್ಲಿಕೇಟ್ಸ್ ಇದ್ರೆ ಒಂದು ಸರಿ ಮಾತ್ರ ಅಪಿಯರ್ ಆಗುತ್ತೆ. ನಾನು ಈ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಇದರಲ್ಲಿ ಯಾವ್ದು ಒಂದೇ ಒಂದ್ ಸರಿ ಇರುತ್ತೆ ಅದು ಮಾತ್ರ ಬರುತ್ತೆ. ಇದನ್ನ ನಾನು ನೆಕ್ಸ್ಟ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಇವಾಗ ಇದನ್ನ ಏನ್ ಮಾಡೋಣ ಅಂದ್ರೆ ಫಾಲ್ಸ್ ಅಂತ ತಗೋಣ, ಅಥವಾ ಅದನ್ನ ಹಾಗೆ ಇಗ್ನೋರ್ ಕೂಡ ಮಾಡ್ಬೋದು. ಈ ರೀತಿ ನಾನು ಕ್ಲೋಸ್ ಮಾಡಿ ಎಂಟರ್ ಅಂತ ಕೂಡ ಕೊಡ್ಬೋದು. ನೋಡಿ ಇಲ್ಲಿ ಯುನೀಕ್ ವ್ಯಾಲ್ಯೂಸ್ ಬರುತ್ತೆ, ಅಂದ್ರೆ ಒಂದ್ ಸರಿ ಅಪಿಯರ್ ಆಗ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚು ಸರಿ ಇರ್ಬೋದು ಡೇಟಾ. ಇಲ್ಲೇನಾಗುತ್ತೆ ಅಂದ್ರೆ ಬರೀ ಯುನೀಕ್ ವ್ಯಾಲ್ಯೂಸ್ ಬರುತ್ತೆ. ಸೊ ಇಲ್ಲಿ ನಾನು ಪ್ಯಾರಾಮೀಟರ್ ನ ಕೇರ್ಫುಲ್ ಆಗಿ ನೋಡಿದಾಗ ಅರೇ ಕೊಡ್ತೀನಿ, ಕಾಮ ಇಲ್ಲಿ ನಾನು ಫಾಲ್ಸ್ ಅಂತ ಕೊಟ್ರೆ ಯುನೀಕ್ ರೋಸ್ ಬರುತ್ತೆ, ಅಂದ್ರೆ ನಾನು ರೋ ವೈಸ್ ಈ ಡೇಟಾನ ತಗೋಬಹುದು. ನೋಡಿ ಈ ತರ ಫಾಲ್ಸ್ ಕೊಡ್ಬೋದು ಅಥವಾ ಇಗ್ನೋರ್ ಮಾಡ್ಬೋದು, ಈ ತರ ಪಾಸ್ ಮಾಡ್ಬೋದು, ಇಲ್ಲಾಂದ್ರೆ 0 ಕೂಡ ಕೊಡ್ಬೋದು. ಸರಿ, ಈಗ ನಾ ಏನ್ ಮಾಡ್ತೀನಿ, ಇಲ್ಲಿ ಬೇಕಿದ್ರೆ ಫಾಲ್ಸ್ ಅಂತಾನೆ ತಗೋಣ, ಕಾಮ ಇಲ್ಲಿ ನನ್ಗೆ ಮತ್ತೆ ಟ್ರೂ ಆರ್ ಫಾಲ್ಸ್ ಕೇಳುತ್ತೆ. ರಿಟರ್ನ್ ಐಟಮ್ಸ್ ದಟ್ ಅಪಿಯರ್ ಎಕ್ಸಾಕ್ಟ್ಲಿ ಒನ್ಸ್ ಅಂತ, ಅಥವಾ ರಿಟರ್ನ್ ಎವ್ರಿ ಡಿಸ್ಟಿಂಕ್ಟ್ ಐಟಮ್ ಅಂತ. ನಾ ಇವಾಗ ಇದನ್ನ ಫಾಲ್ಸ್ ಅಂತ ಕೊಟ್ರೆ ಡಿಸ್ಟಿಂಕ್ಟ್ ಐಟಮ್, ನಾನು ಇವಾಗ ಏನ್ ಮಾಡಿದ್ದೆ ಆ ವ್ಯಾಲ್ಯೂ ಇಲ್ಲಿ ಬರುತ್ತಿಲ್ಲ ಈ ರೀತಿ. ನೆಕ್ಸ್ಟ್ ಬಂದು ಇದರಲ್ಲಿ ಯಾವ್ದು ಒಂದೇ ಒಂದ್ಸರಿ ಇರುತ್ತೆ, ಅಂದ್ರೆ ಡೂಪ್ಲಿಕೇಟ್ಸ್ ಇರೋದೇ ಇಲ್ಲ, ಒಂದೇ ಒಂದ್ಸತಿ ಯಾವ ವ್ಯಾಲ್ಯೂಸ್ ಇಲ್ಲಿ ಇರುತ್ತೆ, ಕಸ್ಟಮರ್ ನೇಮ್ ಯಾವ್ದು ಒಂದೇ ಒಂದ್ಸರಿ ಇರುತ್ತೆ ಅದು ಮಾತ್ರ ಬೇಕು ನನಗೆ. ಅವಾಗ ನಾ ಏನ್ ಮಾಡ್ತೀನಿ ನೋಡಿ, ಯುನೀಕ್ ಅರೇ ಸೆಲೆಕ್ಟ್ ಮಾಡ್ಕೋತೀನಿ, ಕಾಮ ಇವಾಗ ನನಗೆ ರೋಸ್ ಬೇಕು, ನಾನು ಇಲ್ಲಿ ರೋಸ್ ಸೆಲೆಕ್ಟ್ ಮಾಡ್ತೀನಿ, ಅಥವಾ 0 ಕೊಡ್ತೀನಿ, ಅಥವಾ ನಾನು ಇಗ್ನೋರ್ ಕೂಡ ಮಾಡ್ಬೋದು ಹಿಂಗೆ. ಇವಾಗ ನನ್ಗಿಲ್ಲಿ ರಿಟರ್ನ್ ಎವ್ರಿ ಡಿಸ್ಟಿಂಕ್ಟ್ ಐಟಮ್, ಅಥವಾ ಈಗ ನಾನು ಲಾಸ್ಟ್ ಟೈಮ್ ಕೊಟ್ಟಿದ್ದೆ ಎವ್ರಿ ಡಿಸ್ಟಿಂಕ್ಟ್ ಐಟಮ್ ಅಂತ. ಈ ಡಿಸ್ಟಿಂಕ್ಟ್ ಐಟಮ್ ಕೊಟ್ರೆ ಇಲ್ಲೇನಾಗುತ್ತೆ, ಇಲ್ಲಿ ಏನ್ ರಿಸಲ್ಟ್ ಇದೆ ಆತರ ಬರುತ್ತೆ. ನನಗೆ ಬೇಕಾಗಿರೋದು ಇದು. ಇವಾಗ ಏನು
ರಿಟರ್ನ್ ಐಟಮ್ಸ್ ದಟ್ ಅಪಿಯರ್ ಎಕ್ಸಾಕ್ಟ್ಲಿ ಒನ್ಸ್ ಅಂತ, ಅಂದ್ರೆ ಒಂದು ಸರಿ ಯಾವ್ದು ಬರುತ್ತೆ ಅಂತ. ಅವಾಗ ನಾನು 1 ಅಂತ ಕೊಡ್ಬೋದು, ಇಲ್ಲ ಟ್ರೂ ಅಂತ ಕೂಡ ಕೊಡ್ಬೋದು. ಈಗ ಕ್ಲೋಸ್ ಮಾಡಿ ನಾ ಎಂಟರ್ ಅಂತ ಕೊಟ್ರೆ ನೋಡಿ, ಈ 3 ಕಸ್ಟಮರ್ ನೇಮ್ ಏನಿದೆ ಅದು ಈ ಅರೆಯಲ್ಲಿ ಒಂದೇ ಒಂದ್ಸರಿ ಮಾತ್ರ ಬರುತ್ತೆ, ಡೂಪ್ಲಿಕೇಟ್ಸ್ ಇರಲ್ಲ. ಸೊ ನೀವು ಬೇಕಾದ್ರೆ ಲೋಗ್ ಚೆಕ್ ಮಾಡಬಹುದು ನೋಡಿ, ಈ ಒಂದು ಕಸ್ಟಮರ್ ನೇಮ್ ಒಂದೇ ಒಂದ್ಸರಿ ಇದೆ, ಮತ್ತೆ ಈ ಕಸ್ಟಮರ್ ನೇಮ್ ಕೂಡ ಇಲ್ಲಿ ಒಂದೇ ಸರಿ ಬರುತ್ತೆ, ಮತ್ತೆ ಈ ಕಸ್ಟಮರ್ ನೇಮ್ ಕೂಡ ಇಲ್ಲಿ ಒಂದೇ ಸರಿ ಬರುತ್ತೆ. ಸೊ ಈ ರೀತಿ ನಾನು ಯುನೀಕ್ ವ್ಯಾಲ್ಯೂಸ್ ತಗೋಬಹುದು, ಅಥವಾ ರಿಮೂವ್ ಡೂಪ್ಲಿಕೇಟ್ಸ್ ಮಾಡಿ ನಾನು ಏನ್ ವ್ಯಾಲ್ಯೂಸ್ ತಗೋತೀನಿ ಅದೇ ತರ ಫಾರ್ಮುಲಾದಲ್ಲಿ ಕೂಡ ತಗೋಬಹುದು. ಈ ಎಕ್ಸಾಂಪಲ್ ಬಂದು ರೋ ವೈಸ್ ಮಾಡೋದಕ್ಕೆ. ಇದೇ ರೀತಿ ನಾನು ಕಾಲಮ್ ವೈಸ್ ಕೂಡ ಮಾಡಬಹುದು. ಅಕಸ್ಮಾತ್ ಆಗಿ ನನಗೆ ಡೇಟಾ ಈ ರೀತಿ ಕಾಲಮ್ ವೈಸ್ ಇತ್ತು ಅಂದ್ರೆ ಅದೇ ರಿಸಲ್ಟ್ ಇಲ್ಲೂ ಬರುತ್ತೆ, ಬಟ್ ಏನಂದ್ರೆ ಇದು ಸ್ವಲ್ಪ ಚೇಂಜಸ್ ಇರುತ್ತೆ. ಈಕ್ವಲ್ಸ್ ಯುನೀಕ್, ಇಲ್ಲಿ ಅರೇ ಸೆಲೆಕ್ಟ್ ಮಾಡ್ಕೋತೀನಿ, ಈ ರೀತಿ ಸೆಲೆಕ್ಟ್ ಮಾಡ್ಕೋತೀನಿ, ಕಾಮ. ನೋಡಿ ಇವಾಗ ನಾನು ಇದನ್ನ ಇಗ್ನೋರ್ ಮಾಡಕ್ಕಾಗಲ್ಲ, ನಾನು ಇಲ್ಲಿ ಸ್ಪೆಸಿಫೈ ಮಾಡಬೇಕು, ಟ್ರೂ ಅಂತ ಕೊಡಬೇಕು. ಇಲ್ಲಿ ಕಾಲಮ್ಸ್ ತಗೊಳ್ಳೋದಕ್ಕೆ ಇಲ್ಲಿದೆ ನೋಡಿ, ರಿಟರ್ನ್ ಯುನೀಕ್ ಕಾಲಮ್ಸ್ ಅಂತ, ಇಲ್ಲಾಂದ್ರೆ 1 ಅಂತ ಕೊಡಿ, ಕಾಮ. ಇಲ್ಲಿ ಇವಾಗ ಅದೇ ಆಪ್ಷನ್ಸ್ ಕೇಳುತ್ತೆ, ರಿಟರ್ನ್ ಐಟಮ್ಸ್ ದಟ್ ಅಪಿಯರ್ ಎಕ್ಸಾಕ್ಟ್ಲಿ ಒನ್ಸ್, ರಿಟರ್ನ್ ಎವ್ರಿ ಡಿಸ್ಟಿಂಕ್ಟ್ ಐಟಮ್ ಅಂತ. ಇವಾಗ ನನಗೆ ಈ ವ್ಯಾಲ್ಯೂ ಬೇಕು, ಯಾವುದು ರಿಟರ್ನ್ ಐಟಮ್ಸ್ ದಟ್ ಅಪಿಯರ್ ಎಕ್ಸಾಕ್ಟ್ಲಿ ಒನ್ಸ್. ನಾನು ಏನ್ ಮಾಡ್ತೀನಿ, 1 ಅಂತ ಕೊಡ್ತೀನಿ, ಇಲ್ಲ ಟ್ರೂ ಅಂತ ಕೊಡ್ತೀನಿ. ಇಲ್ಲಿ ಕ್ಲೋಸ್ ಮಾಡಿ ಎಂಟರ್ ಅಂತ ಕೊಟ್ರೆ ನೋಡಿ, ಇಲ್ಲಿ ನನಗೆ ಮತ್ತೆ ಮಾಡೋಣ, ಡಿಲೀಟ್ ಮಾಡ್ತೀನಿ ನೋಡಿ, ಮತ್ತೆ ತೋರಿಸ್ತೀನಿ. ಯುನೀಕ್ ಅರೇ ಸೆಲೆಕ್ಟ್ ಮಾಡ್ತೀನಿ, ಕಾಮ. ಇಲ್ಲಿ ಕಾಲಮ್ಸ್ ಬೇಕು, ನಾನು ಟ್ರೂ ಅಥವಾ 1 ಅಂತ ಕೊಡ್ತೀನಿ, ಯಾವ್ದಾದ್ರು ಕೊಡ್ಬೋದು. ಮತ್ತಿಲ್ಲಿ ನನಗೆ ಐಟಮ್ಸ್ ದಟ್ ಅಪಿಯರ್ ಎಕ್ಸಾಕ್ಟ್ಲಿ ಒನ್ಸ್ ಅಂತ. ಇದು ಎಕ್ಸಾಕ್ಟ್ಲಿ ಒನ್ಸ್ ಅಂತಂದ್ರೆ ಒಂದೇ ಸರಿ ಬರುತ್ತೆ. ನಾನು ಇವಾಗ ಇಲ್ಲಿ ಡಿಸ್ಟಿಂಕ್ಟ್ ಅಂತ ಕೊಟ್ರೆ ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ತಗೊಳುತ್ತೆ ನೋಡಿ. ಇಲ್ಲಿ ನಾನು ಹೋಗ್ಬಿಟ್ಟು ಇವಾಗ ಫಾಲ್ಸ್ ಅಂತ ಕೊಡ್ತೀನಿ ಅಥವಾ 0 ಅಂತ ಕೊಡ್ತೀನಿ ನೋಡಿ, ಇಲ್ಲಿ ನನಗೆ ಯಾವ್ದು ಡೂಪ್ಲಿಕೇಟ್ಸ್ ಇದೆಲ್ಲ ಅದು ಎಲ್ಲ ತೆಗೆದ್ಬಿಟ್ಟು ಯುನೀಕ್ ವ್ಯಾಲ್ಯೂಸ್ ಮಾತ್ರ ಬರುತ್ತೆ. ಇದು ಯುನೀಕ್ ವ್ಯಾಲ್ಯೂಸ್ ಅಂತ, ಅಂದ್ರೆ ಇದು ಮಲ್ಟಿಪಲ್ ಟೈಮ್ಸ್ ಬಂದಿದ್ರು ಕೂಡ ಇದು ಒಂದೊಂದ್ಸರಿ ಎಲ್ಲ ವ್ಯಾಲ್ಯೂಸ್ ತಗೊಳುತ್ತೆ. ನನಗೆ ಒಂದೇ ಸರಿ ಯಾವ್ದಿದೆ ಅಂದ್ರೆ ನಾವು ಇವಾಗ ಇಲ್ಲಿ ಎಕ್ಸಾಂಪಲ್ ನೋಡೋದಲ್ಲ, ಈ ಎಕ್ಸಾಂಪಲ್ ಇದು ನನಗೆ ಒಂದೇ ಸರಿ ಬರುವಂತ ಡೇಟಾ ಬೇಕು, ಈಕ್ವಲ್ಸ್ ಯುನೀಕ್, ಮತ್ ನಾ ಅರೇ ಸೆಲೆಕ್ಟ್ ಮಾಡ್ಕೋತೀನಿ, ಕಾಮ. ಇಲ್ಲಿ ನನಗೆ ರಿಟರ್ನ್ ಕಾಲಮ್ಸ್ ಅಂತ ಬರುತ್ತೆ, ಈ ಸರಿ ನಾನು ಟ್ರೂ ಅಂತ ತಗೋತೀನಿ, 1 ಅಂತ ಕೊಡಿ, ಇಲ್ಲ ಟ್ರೂ ಅಂತ ಕೊಡಿ, ಕಾಮ. ಇಲ್ಲಿ ನನಗೆ ರಿಟರ್ನ್ ಐಟಮ್ಸ್ ದಟ್ ಅಪಿಯರ್ ಎಕ್ಸಾಕ್ಟ್ಲಿ ಒನ್ಸ್, ರಿಟರ್ನ್ ಎವ್ರಿ ಡಿಸ್ಟಿಂಕ್ಟ್ ಐಟಮ್. ಈಗ ನನಗೆ ಇಲ್ಲಿ ಟ್ರೂ ಬೇಕು, ಏನ್ ಮಾಡ್ತೀನಿ, ಇಲ್ಲಿ ಟ್ರೂ ಅಂತ ಕೊಡ್ತೀನಿ ಅಥವಾ 1 ಅಂತ ಕೊಡ್ತೀನಿ, ಎಂಟರ್ ಅಂತ ಕೊಟ್ರೆ ನೋಡಿ, ಇಲ್ಲಿ ಈ 3 ಯೂಸರ್ ನೇಮ್ ಏನಿದೆ ಅಥವಾ ಕಸ್ಟಮರ್ ನೇಮ್ ಏನಿದೆ ಅದು ಒಂದೇ ಸರಿ ಮಾತ್ರ ಇದೆ, ಡೂಪ್ಲಿಕೇಟ್ಸ್ ಇರಲ್ಲ. ಸೊ ಈ ರೀತಿ ನಾನು ಯುನೀಕ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಯುನೀಕ್ ವ್ಯಾಲ್ಯೂಸ್ ಅನ್ನ ಅಥವಾ ಒಂದೇ ಸರಿ ಒಂದು ಅರೇಯಲ್ಲಿ ಬರುವಂತ ವ್ಯಾಲ್ಯೂಸ್ ಅನ್ನ ನಾನು ತಗೋಬಹುದು. ಈ ವಿಡಿಯೋ ನಿಮ್ಗೆಲ್ಲ ಯೂಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತೊಮ್ಮೆ ನಿಮಗೇನಾದ್ರೂ ನಮ್ಮ ಆಫ್ಲೈನ್ ವಿಡಿಯೋಸ್ ಬೇಕು ಅಂತಂದ್ರೆ ದಯವಿಟ್ಟು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ನಾವು ನಮ್ಮ ಕೋರ್ಸ್ಗಳ ಮತ್ತು ಪ್ಯಾಕೇಜ್ಗಳ ಡೌನ್ಲೋಡಬಲ್ ಅಂದ್ರೆ ಆಫ್ಲೈನ್ ವಿಡಿಯೋಸ್ ನ ಲಿಂಕ್ ಅನ್ನ ನಾನು ನಿಮ್ಗೆ ಕಳಿಸ್ತೀವಿ. ಇದು ತುಂಬಾ ಕಮ್ಮಿ ಬೆಲೆಗಿರುತ್ತೆ. ಇದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಇಂಟರ್ನೆಟ್ ಇಲ್ದೇನೆ ನಿಮ್ಮ ಸಿಸ್ಟಮ್ ಅಲ್ಲಿ ನೀವು ನೋಡ್ಕೊಂಡು ಕಲ್ತ್ಕೋಬಹುದು. ಸೊ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇದು ತುಂಬಾ ಜನಕ್ಕೆ ಉಪಯೋಗ ಆಗುತ್ತೆ ಅಂದ್ರೆ ದಯವಿಟ್ಟು ಇದನ್ನ ಶೇರ್ ಮಾಡಿ. ಮತ್ತೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಗೆ ಇನ್ನೂ ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ. ಈ ತರ ಇನ್ನೂ ಅನೇಕ ಇಂಟ್ರೆಸ್ಟಿಂಗ್ ಇನ್ನೋವೇಟಿವ್ ವಿಡಿಯೋಸ್ ಅನ್ನ ಮಾಡೋದಕ್ಕೆ ನಮ್ಗೆ ತುಂಬಾ ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ. ಈ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು.